ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಈ ರಥಸಪ್ತಮಿ ಸೂರ್ಯದೇವನ ಕುರಿತಾಗಿ ಇರುವಂಥ ಒಂದು ಹಬ್ಬ. ಸಕಲರಿಗೂ ಬೆಳಕನ್ನು ಹಾಗೆ ಆರೋಗ್ಯವನ್ನು ನೀಡುವಂಥ ಈ ಸೂರ್ಯದೇವನ ಉಪಾಸನೆಯ ದಿವಸವೇ ರಥಸಪ್ತಮಿ. ಹಾಗೆ ಶ್ರೀರಾಮಚಂದ್ರ ಕೂಡ ರಾವಣನೊಂದಿಗೆ ಯುದ್ಧ ಮಾಡುವಾಗ ಸೋಲು ರಾಮನ ಕಡೆಯಿಂದ ಆಗುವಂಥದ್ದು ಸಂಭವಿಸ್ತದೆ ಅಂತ ತಿಳಿದಂಥ ಅಗಸ್ತ್ಯರು ರಾಮನಿಗೆ ಧೈರ್ಯ ತುಂಬುವ ಸಲುವಾಗಿ ಆದಿತ್ಯ ಅಂದರೆ ಸೂರ್ಯನ ಉಪಾಸನೆಯನ್ನು ಮಾಡುವಂಥ ಆದಿತ್ಯ ಹೃದಯ ಮಂತ್ರವನ್ನು ಪಠಿಸಿ ರಾವಣನ ಜೊತೆ ಯುದ್ಧ ಮಾಡುವಂತೆ ಸೂಚಿಸ್ತಾರೆ. ಹಾಗೆ ಶ್ರೀರಾಮಚಂದ್ರ ಆ ಆದಿತ್ಯ ಹೃದಯ ಪಾರಾಯಣವನ್ನು ಪಠಿಸಿ ಸೂರ್ಯನಿಂದ ಶಕ್ತಿಯನ್ನು ಪಡೆದು ರಾವಣನೊಂದಿಗೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಜಯಶಾಲಿ ಆಗ್ತಾನೆ ಅಂತ ಪುರಾಣಗಳಲ್ಲಿ ಹೇಳ್ತವೆ. ಅದೇ ರೀತಿ ನಮ್ಮ ಮನೆಯಲ್ಲಿಯೂ ಕೂಡ ಈ ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ಅದು ಸ್ವಲ್ಪ ವಿಶಿಷ್ಟವಾದಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ. ಆ ಒಂದು ವಿಶಿಷ್ಟ ರೀತಿಯ ಆಚರಣೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ. ನಮ್ಮ ಮನೆಯಲ್ಲಿ ಆಚರಣೆ ಮಾಡುವ ಈ ರಥಸಪ್ತಮಿಯ ವಿಶೇಷ ಅಂದರೆ ತುಳಸಿ ಕಟ್ಟೆಯ ಅಕ್ಕಪಕ್ಕದಲ್ಲಿ 2 ರಥದ ಚಿತ್ರವನ್ನು ಬಿಡಿಸ್ತೇವೆ. ಈ ರಥದಲ್ಲಿ ಸೂರ್ಯನನ್ನು ಕಲ್ಪನೆ ಮಾಡಿ ರಥದ ಚಿತ್ರವಿರ್ತದೆ. ಹಾಗೆ ಈ ರಥವನ್ನು ರಥಸಪ್ತಮಿಯ ದಿನ ಬೆಳಿಗ್ಗೆ ತುಳಸಿ ಕಟ್ಟೆಯ ಪಕ್ಕದಲ್ಲಿ ಬರೆಯುವುದಿಲ್ಲ. ಅದನ್ನು ನಮ್ಮ ಅತ್ತೆಯವರು ಇರುವಾಗಲೇ ರಥಸಪ್ತಮಿಯ ಮುನ್ನಾ ದಿನವೇ ಈ ರಥವನ್ನು ಬರೆದು ಅದರ ಮೇಲೆ ರಾತ್ರಿ ಯಾವುದೇ ಪ್ರಾಣಿಗಳು ಓಡಾಡಬಾರ್ದು ಅಂಥೇಳಿ ಮಣೆಯನ್ನು ಮುಚ್ಚಿ ಇಡ್ತಿದ್ರು. ಬಹುಶಃ ಈಗ ನಮಗೆ ಅರ್ಥವಾಗ್ತದೆ ಮುಂಚಿನ ದಿನ ಯಾಕೆ ರಥವನ್ನು ಬರೀಬೇಕು ಅಂಥೇಳಿ. ರಥಸಪ್ತಮಿಯ ದಿನ ಬೆಳಿಗ್ಗೆ ಭಗವಂತ ಅಂದರೆ ಸೂರ್ಯದೇವ ಈ ರಥದಲ್ಲಿ ಬಂದು ಆರೂಢನಾಗಲಿ. ಯಾಕೆ ಅಂದರೆ ಸೂರ್ಯನ ಉದಯವಾದ ನಂತರ ನಾವು ಈ ರಥವನ್ನು ಬಿಡಿಸಿದರೆ ಅಲ್ಲಿ ಭಗವಂತ ಬಂದು ಕುಳಿತುಕೊಳ್ಳಲಿಕ್ಕೆ ಆಸ್ಪದವಿರೋದಿಲ್ಲ. ಆದ್ದರಿಂದಲೇ ಅದನ್ನು ರಥಸಪ್ತಮಿಯ ಮುನ್ನಾ ದಿನವೇ ಈ ತುಳಸಿ ಕಟ್ಟೆಯ ಪಕ್ಕದಲ್ಲಿ ಈ ರಥವನ್ನು ಬರೀತಾ ಇದ್ದರು. ನಾವು ಕೂಡ ಈಗ ಅದೇ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದು ಈ ರಥಸಪ್ತಮಿಯನ್ನು ಆಚರಣೆ ಮಾಡ್ತೇವೆ. ಇನ್ನು ತೇರು ಅಥವಾ ರಥದ ಒಂದು ಚಿತ್ರಣ ಬಂದಲ್ಲಿ ಈ ಅಂಗಡಿ ಕೂಡ ಇರಬೇಕಾದ್ದು ಒಂದು ವಿಶಿಷ್ಟತೆ. ಅದೇ ರೀತಿ ಈ ಅಂಗಡಿಯನ್ನು ಮಕ್ಕಳು ಪೂಜೆಗೆ ಬರಲಿ ಅನ್ನುವಂಥ ಒಂದು ವಿಷಯವಾಗಿ ಇಟ್ಟಿರಲಿಕ್ಕೂ ಬಹುದು, ಅಥವಾ ಅಂಗಡಿಯಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಇಟ್ಟರೆ ಅವುಗಳ ಪರಿಚಯ ಕೂಡ ಮಕ್ಕಳಿಗೆ ಆಗ್ತದೆ ಅನ್ನುವುದರ ಕುರಿತಾಗಿಯೂ ಇರಬಹುದು. ಈ ರೀತಿಯಾಗಿ ಅಂಗಡಿಯ ಚಿತ್ರಣವನ್ನು ಬರೆದು ಅಲ್ಲಿ ಕಡಲೆಬೇಳೆ, ತೊಗರಿಬೇಳೆ ಮುಂತಾದ ಅಂಗಡಿಯಲ್ಲಿ ಇರತಕ್ಕಂಥ ವಸ್ತುಗಳನ್ನು ಇಟ್ಟಿರ್ತೇವೆ. ಇನ್ನೂ ಒಂದು ವಿಶೇಷತೆ ಅಂದರೆ ನಮ್ಮ ಮನೆಯಲ್ಲಿ ಗೋಪೂಜೆಯ ದಿವಸ ಪೂಜೆ ಮಾಡಿದ ಆಕಳ ಸಗಣಿಯನ್ನು ಈ ರೀತಿಯಾಗಿ ಬೆರಣಿ ತಟ್ಟಿ ಇಡ್ತೇವೆ. ಅದನ್ನು ಇವತ್ತು ಈ ರಥಸಪ್ತಮಿಯ ದಿವಸ ಬೆಂಕಿ ಮಾಡಿ ಕುರುಳಿಗೆ ಅದರಲ್ಲಿ ಹಾಲನ್ನು ಕಾಯಿಸಿ ಆ ಹಾಲು ಉಕ್ಕು ಬಂದಾಗ ಅದಕ್ಕೆ ಅವಲಕ್ಕಿ ಮತ್ತು ಸಕ್ಕರೆಯನ್ನು ಹಾಕಿ ನಂತರದಲ್ಲಿ ಅದನ್ನು ಸೂರ್ಯದೇವನನ್ನು ಕಲ್ಪನೆ ಮಾಡಿಕೊಂಡಿರತಕ್ಕಂಥ ರಥದಲ್ಲಿ ಇರತಕ್ಕಂಥ ಈ ಸೂರ್ಯನಿಗೆ ನೈವೇದ್ಯ ಮಾಡುವುದರ ಮೂಲಕ ನಮ್ಮ ಮನೆಯ ರಥಸಪ್ತಮಿ ಸಂಪನ್ನವಾಗ್ತದೆ. ಇಂತಹ ಒಂದು ವಿಶಿಷ್ಟವಾದಂಥ ಆಚರಣೆ ಬಹುಶಃ ಎಲ್ಲ ಕಡೆ ಇರಲಿಕ್ಕಿಲ್ಲ. ಈ ರೀತಿಯಾದಂಥ ವಿಶೇಷವಾದಂಥ ಸೂರ್ಯೋಪಾಸನೆಯ ರಥಸಪ್ತಮಿಯ ಒಂದು ಆಚರಣೆ ನಮ್ಮ ಮನೆಯಲ್ಲಿ ಇದೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಕೂಡ ಆಗ್ತಾ ಇದೆ. ಅದನ್ನು ಇವತ್ತು ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಆ ಸೂರ್ಯದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ತಾ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.